ಸಿಎಂ ಪಟ್ಟ ಸಿಗದ ಕಾರಣ ಡಿಪ್ರೆಷನ್ಗೆ ಜಾರಿ ಬಿಟ್ರ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಒಂಟಿಯಾಗಿಸಿದ ಹೀಯಾಳಿಕೆ, ಮೈಸೂರು ಸಾಧನಾ ಸಮಾವೇಶದಲ್ಲಿ ಬಹಿರಂಗವಾದ ತೆಗಳಿಕೆ. ಕಾರ್ಯಕ್ರಮ ಒಂದಿತ್ತು, ಆ ಕಾರ್ಯಕ್ರಮದಲ್ಲಿ ಸಿಎಂ ಇದ್ರು, ಡಿಸಿಎಂ ಇದ್ರು, ಒಂದಷ್ಟು ಸಚಿವರು ಇದ್ರು. ಯಾರೋ ಬಂದು ಹೇಳ್ತಾರೆ ಡಿಕೆಗೆ ಸ್ವಾಗತ ಮಾಡಿ ಅಂತ, ಸಿಎಂ ಸಾಹೇಬರು ನಕಾರ. ಮನೇಲಿ ಕೂತವರಿಗೆ ನಾನ್ಯಾಕೆ ಸ್ವಾಗತ ಮಾಡಲಿ ಅನ್ನೋದು. 6 ತಿಂಗಳಿಂದ ಹೆಜ್ಜೆ ಹೆಜ್ಜೆಗೂ ಡಿಕೆಗೆ ಸಿಎಂ ಸಿದ್ದು ಕೊಕ್ಕೆ. ಅನಿವಾರ್ಯತೆಯ ಧರ್ಮ ಸಂಕಟದಲ್ಲಿ ಸಿಲುಕಿದ ಡಿಕೆ. 6 ತಿಂಗಳಿಂದ ರಾಜಕೀಯವಾಗಿ ಸುಸ್ತಾದ ಡಿಕೆಗೆ ಈಗ ಡೆಂಗ್ಯೂ ಬಾಧೆ. 3 ದಿನ ವಿಶ್ರಾಂತಿ ಪಡೆಯಲಿರುವ ಡಿಕೆ ಶಿವಕುಮಾರ್. ಮೇಲ್ನೋಟಕ್ಕೆ ಇದು ಡೆಂಗ್ಯೂನೇನಾ ಅಥವಾ ಯಾರನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದಿರುವ ಉಪಮುಖ್ಯಮಂತ್ರಿ. ಇದು ಮನೆಯಿಂದ ಹೊರಗೆ ಬಾರದ ಡಿಸಿಎಂ ಡಿಕೆ. ನಾಳೆ ನಾಡಿದ್ದು ಸಹ ಯಾರ ಕೈಗೆ ಸಿಗೋದಿಲ್ಲ ಉಪಮುಖ್ಯಮಂತ್ರಿ. ಡಿಸಿಎಂ ಆದ ನಂತರ ಹಿಂದೆಂದೂ ಹೀಗೆ ಆಗಿರಲಿಲ್ಲ. ಎಷ್ಟೇ ಸಮಸ್ಯೆ ಇದ್ರೂ ಜನರೊಂದಿಗೆ ಬೆರೆಯುತ್ತಿದ್ದಂತಹ ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ 3 ದಿನ ಹೋಮ್ ಕ್ವಾರಂಟೈನ್. ಈಗ ಡೆಂಘಿ ಜ್ವರ ಅಂತ 3 ದಿನ ಡಿಕೆ ರೆಸ್ಟ್ ಮಾಡ್ತಿದ್ದಾರೆ. ಸಿಎಂ ಪಟ್ಟ ಸಿಗದ ಕಾರಣ ಡಿಪ್ರೆಷನ್ಗೆ ಜಾರಿದ್ರ ಡಿಕೆ. ಆ 3 ದಿನದಲ್ಲಿ ಮಹಾ ಬೆಳವಣಿಗೆ ಘಟಿಸುತ್ತಾ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲ ಅನ್ನೋದನ್ನೇ ಮುಂದಿಟ್ಟುಕೊಂಡು ಅಪಹಾಸ್ಯ ಖಂಡಿತ ಮಾಡ್ತಾ ಇಲ್ಲ. ಉಪಮುಖ್ಯಮಂತ್ರಿ ರಾಜಕೀಯವಾಗಿ ಕೊಟ್ಟಂತಹ ಕೊಡುಗೆ ಮತ್ತು ರಾಜ್ಯಕ್ಕೆ ಡಿಕೆ ಶಿವಕುಮಾರ್ ಕೊಟ್ಟ ಕೊಡುಗೆಯೂ ಕೂಡ ನಮ್ಮ ಪರಿಜ್ಞಾನದಲ್ಲಿ ಇಟ್ಕೊಂಡೆ ಈ ವಿಚಾರವನ್ನು ಮಾತನಾಡ್ತಾ ಇದ್ದೀವಿ. ಮೊನ್ನೆ ಮೈಸೂರು ಸಾಧನಾ ಸಮಾವೇಶದಲ್ಲಿ ಮನುಷ್ಯ ಸ್ವಾಭಾವಿಕವಾಗಿ ಒಂದು ಉನ್ನತ ಸ್ಥಾನದ ಸಿಎಂ ಆಗಿದ್ದವರು ಒಂದು ಉಪಮುಖ್ಯಮಂತ್ರಿಯ ಅನುಪಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಸ್ವಾಗತ ಮಾಡದೇ ಇದ್ದದ್ದು ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬೇಜಾರಾಗಿರಬಹುದು. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೊಂದು ಬೆಳವಣಿಗೆ ಆಗಿದ್ದಿದ್ದರೆ ಈ ವಿಚಾರ ಇಷ್ಟು ವೈಭವೀಕರಣಕ್ಕೆ ಒಳಗಾಗ್ತಾ ಇರಲಿಲ್ಲ. ಡಿಕೆ ಶಿವಕುಮಾರ್ ಹಂತ ಹಂತವಾಗಿ ಸಿಎಂ ಪಟ್ಟ ಸಿಗಬೇಕು ಅಂತ ಪರಿಶ್ರಮ ಪಟ್ಟಂತಹ ಒಂದು ವ್ಯಕ್ತಿತ್ವ. ಅಧಿಕಾರ ಹಂಚಿಕೆಯನ್ನ ಆಗಾಗ ಮುನ್ನೆಲೆಗೆ ತಂದು ವರ್ಕೌಟ್ ಆಗದೇ ಇದ್ದ ಬೆಳವಣಿಗೆಗಳನ್ನು ಕೂಡ ಕಂಡ ಒಬ್ಬ ಉಪಮುಖ್ಯಮಂತ್ರಿ. ಲಾರಿ ಇದ್ದವನಿಗೆ ಬಸ್ ತಗೋಬೇಕು ಅನ್ನೋ ಆಸೆ, ಬಸ್ ಇದ್ದವನಿಗೆ ದೊಡ್ಡ ಚಕ್ರದ ಲಾರಿ ಮತ್ತೊಂದು ಬೇಕು ಅನ್ನೋ ಆಸೆ. ರಾಜಕಾರಣದಲ್ಲೂ ಕೂಡ ಇದು ಒಬ್ಬ ರಾಜಕಾರಣಿಗೆ ಬೇರೆ ಬೇರೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ಮನುಷ್ಯ ಸ್ವಾಭಾವಿಕ, ಅದರಲ್ಲೂ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಬೆಳವಣಿಗೆಗಳು ಏಕಕಾಲಕ್ಕೆ ಮನಸ್ಸಿಗೆ ಜಾರಿದಾಗ ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋಗೋದು ಸಹಜ, ಆತನ ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜ. ಹಾಗಾಗಿ ಸಿಎಂ ಪಟ್ಟ ಸಿಗದ ಕಾರಣ ಡಿಪ್ರೆಷನ್ಗೆ ಜಾರಿದ್ರ ಡಿಕೆ ಎನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ದೆಹಲಿಯಲ್ಲಿ ಒಂಟಿಯಾಗಿಸಿದ ಹೀಯಾಳಿಕೆ. ದೆಹಲಿಗೋದ್ರು, ಹೈಕಮಾಂಡ್ ನಾಯಕರ ವಿಶ್ವಾಸವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಬಾರಿ ಸತತ ಪ್ರಯತ್ನಗಳನ್ನು ಮಾಡಿದ್ರು. ಅಲ್ಲಿಯೂ ಕೂಡ ಅವರು ಒಂಟಿಯಾಗಿಯೇ ಉಳ್ಕೊಂಡ್ರು. ಇನ್ನು ಕರ್ನಾಟಕಕ್ಕೆ ಬಂದ ಕರ್ನಾಟಕದ ಉಸ್ತುವಾರಿಗಾದ್ರು ಡಿಕೆಶಿ ಅವರ ಪವರು, ಡಿಕೆಶಿ ಒಂದು ಪವರ್ ಸೆಂಟರ್ ಅನ್ನೋದನ್ನು ಖಾತ್ರಿಪಡಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ಎಡವಿದ್ದು ಸುಳ್ಳಲ್ಲ, ನಿಜಾನೇ ಎಡವಿದ್ರು. ಅದರಲ್ಲೂ ಶಕ್ತಿ ಪ್ರದರ್ಶನದ ಹೆಸರಿನಲ್ಲಿ ಗಣನೀಯ ಇಳಿಕೆಯ ಬೆಂಬಲವನ್ನ ಉಸ್ತುವಾರಿ ಅಬ್ಸರ್ವ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಡಿಕೆ ಪರ ನಿಂತುಕೊಂಡವರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಬಹುಪಾಲು ಶಾಸಕರ ಬೆಂಬಲ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯರಿಗೆ. ಅಲ್ಲಿಯೂ ಕೂಡ ಡಿಕೆಶಿ ಎಡವಿದ್ರು. ನನ್ನ ರಾಜಕೀಯ ಶಕ್ತಿಯನ್ನ ಅತ್ಯಂತ ದೈತ್ಯ ಶಕ್ತಿ ಪ್ರದರ್ಶನದ ಮುಖಾಂತರವಾಗಿ ಉಸ್ತುವಾರಿಯನ್ನ ಸೆಳಿಬೇಕು ಅನ್ನುವಂಥ ಒಂದು ಆಯ್ಕೆಯೂ ಕೂಡ ಅಲ್ಲಿ ಇಲ್ಲವಾಗಿ ಹೋಯಿತು ಡಿಕೆಶಿ ಅವರಿಗೆ. ಕಾರಣ ಸುರ್ಜೇವಾಲಾ ಬಂದಾಗಲೆಲ್ಲ ಸಿಎಂ ಸಿದ್ದು ಪರವೇ ಬ್ಯಾಟ್ ಬೀಸೋ ಶಾಸಕರನ್ನು ಕಂಡಿದ್ದವರು. ಅಲ್ಲೆಲ್ಲಿಯೂ ಕೂಡ ಡಿಕೆಶಿಗೆ ಬೆಂಬಲವು ಇರಲಿಲ್ಲ. ಇನ್ನದಾಯಿತು. ಅದಾದ ನಂತರ ದೆಹಲಿಯಲ್ಲಿ ಒಂಟಿಯಾಗಿಸಿದ ಹೀಯಾಳಿಕೆ, ಮೈಸೂರು ಸಾಧನಾ ಸಮಾವೇಶದಲ್ಲಿ ಬಹಿರಂಗವಾದಂಥ ತೆಗಳಿಕೆ, 6 ತಿಂಗಳಿಂದ ಹೆಜ್ಜೆ ಹೆಜ್ಜೆಗೂ ಡಿಕೆಗೆ ಸಿಎಂ ಸಿದ್ದು ಕೊಕ್ಕೆ. ಅನಿವಾರ್ಯತೆಯ ಧರ್ಮ ಸಂಕಟದಲ್ಲಿ ಸಿಲುಕಿದ ಡಿಕೆ. 6 ತಿಂಗಳಿಂದ ರಾಜಕೀಯವಾಗಿ ಸುಸ್ತಾದ ಡಿಕೆಗೆ ಈಗ ಡೆಂಗ್ಯೂ ಬಾಧೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಿದ್ದಂತಹ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳದ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಒಂದು ಹೇಳಿಕೆಯನ್ನು ಕೊಟ್ಟರು.
ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಕ್ಕೆ ತದ್ವಿರುದ್ಧ ಎಂಬಂತೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿ ಬಂದರು ಡಿ ಕೆ ಶಿವಕುಮಾರ್. ಅದು ಅನಿವಾರ್ಯತೆಯೂ ಇರಲಿಲ್ಲ, ರಾಜಕೀಯವಾಗಿ ಅದು ಅಗತ್ಯತೆಯೂ ಇರಲಿಲ್ಲ. ನಾನು ಟೊಂಕ ಕಟ್ಟಿ ನಿಲ್ಲಬಲ್ಲೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರಯಾಗ್ರಾಜ್ಗೆ ಹೋಗಿದ್ರು ಡಿ ಕೆ ಅನ್ನೋ ತರಹದಲ್ಲಿ ಚರ್ಚೆಗಳು ರಾಜ್ಯದಲ್ಲಿ ಆಯಿತು. ದೂರದ ತಮಿಳುನಾಡಿನ ಕೊಯಂಬತ್ತೂರಿಗೆ ಅಮಿತ್ ಶಾ ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಅಮಿತ್ ಶಾ ಪಾಲ್ಗೊಂಡ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅತಿಥಿಯಾಗಿ ಹೋಗ್ತಾರೆ. ಸೈದ್ಧಾಂತಿಕ ಅಡ್ಡಿಪಡಿಸಲಿಲ್ಲ, ರಾಜಕೀಯ ಭಿನ್ನಾಭಿಪ್ರಾಯವೂ ಕೂಡ ಹೋಗೋದಕ್ಕೆ ಅಡ್ಡಿಪಡಿಸಲಿಲ್ಲ ಡಿ ಕೆ ಶಿ ಅವರಿಗೆ. ಈ ಎಲ್ಲ ಬೆಳವಣಿಗೆಗಳು ಏನನ್ನ ತೋರಿಸ್ತಾ ಇದೆ? ರಾಜಕೀಯವಾಗಿ ತೀರಾ ಹತ್ತಿರಕ್ಕೆ ಹೋಗಿ ಯೋಚನೆ ಮಾಡೋರಿಗೆ ಇದು ಅರ್ಥ ಆಗುತ್ತೆ. ಸೊ ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಮುಂದಿಟ್ಟುಕೊಂಡಾಗ ಮತ್ತೊಂದು ಕಡೆ ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯರ ಪರವೇ ಆದೇಶ ಬಂತು. ರಾಜಕೀಯವಾಗಿಯೂ ಕೂಡ ಸದೃಢ ಆದರು, ಸಾಮಾಜಿಕವಾಗಿಯೂ ಕೂಡ ಸದೃಢ ಆದರು, ಜೊತೆಗೆ ಹೈಕಮಾಂಡ್ನ ನಾಯಕರ ವಿಶ್ವಾಸಕ್ಕೆ ತೀರಾ ಹತ್ರ ಆದರು ಸಿದ್ದರಾಮಯ್ಯ. ಸೊ ಈ ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ಕೂಡ ಡಿ ಕೆ ಶಿ ಅವರನ್ನ ಅನಾರೋಗ್ಯಕ್ಕೆ ದೂಡ್ತಾ ಅಥವಾ ಡಿಪ್ರೆಷನ್ಗೆ ದೂಡ್ತಾ. ಅದರ ಅರ್ಥ ಡೆಂಗ್ಯೂ ಜ್ವರವನ್ನು ಅಪಹಾಸ್ಯ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆಯೂ ಕೂಡ ಹೌದು ಅನ್ನೋ ತರಹದಲ್ಲೇ ನಾವು ಮಾತನಾಡೋದು. ಹಾಗಾದರೆ ಈ 3 ದಿನಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ವಿಪ್ಲವಗಳಾಗ್ತಾವ ಎನ್ನುವಂತಹದ್ದೇ ಈಗ ಕೌತುಕದ ಗೂಡಾಗಿ ಉಳ್ಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.